ಹಲೋ ಗಾಯ್ಸ್, ಈ ಪಾರ್ಸೆಲ್ ನನಗಿವತ್ತು ಆಂಧ್ರ ಕಡೆಯಿಂದ ಬಂದಿದೆ, ತಿರುಪತಿಯಿಂದ ಬಂದಿದೆ. ಏನಿದು ಪಾರ್ಸೆಲಲ್ಲಿ ಬಂದಿರೋದು ಅಂತ ಹೇಳಿದ್ರೆ ಒಂದೊಂದು ಕಡೆ ಒಂದೊಂದು ಫುಡ್ಡು ಫೇಮಸ್ ಇರುತ್ತೆ ಅಲ್ವಾ. ಈಗ ನಮ್ಮ ಮೈಸೂರಲ್ಲಿ ಮೈಸೂರು ಪಾಕ್ ಫೇಮಸ್, ಅದೇ ಥರ ಬೇರೆ ಬೇರೆ ಇರುತ್ತೆ. ಆಂಧ್ರ ಅಲ್ಲಿ ಬಂದುಬಿಟ್ಟು ಪೂತರೇಕುಲು ಅಂತ ಹೇಳ್ತಾರೆ, ಅದು ಫೇಮಸ್ ಸ್ವೀಟು. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಅದು ಶುಗರಲ್ಲಿ ಅದು ಮತ್ತು ಬೆಲ್ಲದಲ್ಲಿ ಎರಡರಲ್ಲೂ ಸಿಗುತ್ತೆ. ಅದಾದಮೇಲೆ ಆವಕಾಯಿ ಕೇಳಿರ್ತೀರ ಅನಿಸುತ್ತೆ ಮೋಸ್ಟ್ಲಿ. ಗೋಂಗೂರ ಪಚ್ಚಡಿ, ಮಾಮಿಡಿಕಾಯಿ, ಶುಂಠಿ ಬರುತ್ತಲ್ಲ, ಶುಂಠಿ ಮಾವಿನಕಾಯಲ್ಲಿ ಒಂದು ಪಚ್ಚಡಿ ಮಾಡ್ತಾರೆ ಅವರು. ತುಂಬ ಚೆನ್ನಾಗಿರುತ್ತೆ ಟೇಸ್ಟ್. ಅಲ್ಲಿನ ಕಡೆಯವರು ಈ ಕಡೆ ಬಂದು ಆ ಡಿಶಸ್ನ ಮಿಸ್ ಮಾಡ್ಕೊತಾ ಇದ್ರೆ, ಅಥವಾ ಅದಿಲ್ಲ ಅಂತ ಹೇಳ್ಬಿಟ್ಟು ನಮ್ಗೆ ಅಲ್ಲಿಂದ ತೆಗೆದು ಕಳಿಸೋರು ಯಾರು ಅಂತ ಗೊತ್ತಿಲ್ಲ, ಇಲ್ಲ ಅಂದರೆ ಯಾವ್ಯಾವ ಆಯಿಲ್ ಯೂಸ್ ಮಾಡಿರ್ತಾರೋ ಏನೋ ಅಂತ ಡೌಟ್ಸ್ ನಿಮಗಿದ್ರೆ, ನಾನು ಒಂದು ಪರ್ಫೆಕ್ಟ್ ಪೇಜ್ನ ಕಂಡುಹಿಡಿದಿದ್ದೀನಿ. ಇದು ನಾನು ನಿಮಗೆ ಡಿಸ್ಪ್ಲೇ ಮಾಡ್ತೀನಿ ಅವ್ರ ನಂಬರ್ನ. ಬೇಕಾಗಿರೋರು ಯಾವುದೇ ಪ್ರಾಡಕ್ಟ್ ಆಗಲಿ ತಿರುಪತಿ ಕಡೆ ಇರತಕ್ಕಂಥದ್ದು ಅವ್ರು ನಿಮಗೆ ಪರ್ಚೇಸ್ ಮಾಡಿ ನಿಮಗೆ ಪಾರ್ಸಲ್ ಮಾಡ್ತಾರೆ. ಆ್ಯಂಡ್ ಅವ್ರ ಹತ್ರ ಇಂಟರ್ನ್ಯಾಷನಲ್ ಕೊರಿಯರ್ಸ್ ಕೂಡ ಅವೈಲೇಬಲ್ ಇದೆ. ಟೇಸ್ಟಲ್ಲಿ, ಕ್ವಾಲಿಟಿಯಲ್ಲಿ, ಕ್ವಾಂಟಿಟಿಯಲ್ಲಿ ಮಾತ್ರ ಯಾವುದೇ ಥರ ಕಾಂಪ್ರಮೈಸ್ ಇಲ್ಲ. ನಾನು ಒಂದ್ಸತಿ ಹಾಕ್ಕೊಂಡು ತಿಂದು ನೋಡಿದೆ ಟೇಸ್ಟ್ ಹೆಂಗಿರುತ್ತೆ ಈ ಪಚ್ಚಡಿಗಳೆಲ್ಲ ಅಂತೇಳ್ಬಿಟ್ಟು. ಅದರಲ್ಲೂ ನನಗಂತೂ ಗೋಂಗೂರ ಪಚ್ಚಡಿ ಅಂತೂ ಸಖತ್ ಸೈಕಾಗಿ ಅನ್ನಿಸ್ತು. ಸೊ ಒಂದ್ಸರಿ ಟ್ರೈ ಮಾಡಿ. ಆ್ಯಂಡ್ ಯಾರಾದರೂ ನಿಮ್ಮ ಕಡೆ ಆಂಧ್ರ ಕಡೆಯವರು ಈ ಕಡೆ ಮಿಸ್ ಆಗ್ತಿದ್ದೀವಿ ಇದನ್ನು ಅಂತ ಹೇಳಿದ್ರೆ ಇವ್ರನ್ನ ಕಾಂಟ್ಯಾಕ್ಟ್ ಮಾಡಿ. ಇವ್ರು ನಿಮಗೆ ಖಂಡಿತವಾಗ್ಲೂ ಕಳಿಸ್ಕೊಡ್ತಾರೆ ಆ್ಯಂಡ್ ತುಂಬ ಅಫೋರ್ಡೆಬಲ್ ಪ್ರೈಸಲ್ಲಿ ಕೂಡ ಕೊಡ್ತಾರೆ. ಥ್ಯಾಂಕ್ ಯು.